ನಮಸ್ಕಾರ ಸ್ನೇಹಿತರೆ. ಕೇವಲ ಸಿನಿಮಾಗಳಲ್ಲಿ ಮಾತ್ರ ನಾವು ನೋಡುತ್ತಿದ್ದ ಇಂಥದೊಂದು ಭೀಕರ ಕೃತ್ಯ ನಿನ್ನೆ ನಮ್ಮ ಕರ್ನಾಟಕದಲ್ಲೇ ನಡೆದು ಹೋಗಿದೆ. ಹೌದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಕಾರೊಂದರಲ್ಲಿ ದಿಢೀರನೆ ಬಾಂಬ್ ಸ್ಫೋಟಗೊಂಡು ಇಡೀ ಕಾರು ದಗದಗನೆ ಒತ್ತಿ ಹುರಿದಿದೆ. ಇಡೀ ರಾಜ್ಯವನ್ನೇ ನಡುಗಿಸಿರುವ ಈ ಘಟನೆಯ ಹಿಂದೆ ಇರೋ ಯಾವುದೇ ಭಯೋತ್ಪಾದಕ ಕೈವಾಡವಲ್ಲ, ಬದಲಿಗೆ ಒಬ್ಬ ಭಗ್ನ ಪ್ರೇಮಿಯ ಸೈಕೋ ಬುದ್ಧಿ. ಹುಡುಗಿ ಜಸ್ಟ್ ಮಿಸ್, ಆದರೆ ತನಗೇನು ತಿಳಿಯದ ಅಮಾಯಕ ಕ್ಯಾಬ್ ಡ್ರೈವರ್ ಕೂದಲೆಳೆಯಲ್ಲಿ ಪಾರಾಗಿದ್ದಾರೆ. ಹಾಗಾದರೆ ಏನಿದು ಘಟನೆ? ಆ ಹೈವೇಯಲ್ಲಿ ನಡೆದಿದ್ದಾದರೂ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಕೃತ್ಯ ಎಸಗಿದ ಸೈಕೋ ಪ್ರೇಮಿಯ ಹೆಸರು ನಾಗೇಂದ್ರ. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದವನು. ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ. ಇನ್ನು ಈತನ ಪ್ರೇಯಸಿಯ ಹೆಸರು ರಮ್ಯಾ. ಈಕೆ ಕೂಡ ಅಂಕೋಲದವಳೇ ಆಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಒಂದೇ ಭಾಗದವರಾದ ಇವರಿಬ್ಬರ ನಡುವೆ ಕಾಲೇಜು ದಿನಗಳಲ್ಲೇ ಪ್ರೀತಿ ಶುರುವಾಗಿತ್ತು. ಬರೋಬ್ಬರಿ 8 ವರ್ಷಗಳ ಕಾಲ ಇವರಿಬ್ಬರು ಪ್ರೀತಿಸಿದ್ರು. ಆರಂಭದಲ್ಲಿ ಮದುವೆಗೆ ಒಪ್ಪಿದ್ದ 2 ಕುಟುಂಬಗಳು ನಂತರ ಜಾತಿ ವಿಚಾರ ಮುನ್ನೆಲೆಗೆ ಬಂದು ಮದುವೆ ನಿರಾಕರಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ರಮ್ಯಾ ನಾಗೇಂದ್ರನಿಂದ ದೂರವಿರಲು ಪ್ರಯತ್ನಿಸಿದ್ದಾಳೆ. ಆತನ ನಂಬರ್ ಬ್ಲಾಕ್ ಮಾಡಿ ಸಂಪರ್ಕ ಕಡಿತಗೊಳಿಸಿದ್ದಾಳೆ. ಆದರೆ 8 ವರ್ಷದ ಪ್ರೀತಿ ಈಗ ದೂರವಾಗ್ತಾ ಇರೋದನ್ನು ತಡೆದುಕೊಳ್ಳಲಾಗದ ನಾಗೇಂದ್ರ ತಲೆ ಸಂಪೂರ್ಣವಾಗಿ ಕೆಟ್ಟು ಹೋಗಿತ್ತು. ನನ್ನನ್ನು ಮದುವೆಯಾಗಬೇಕು, ಇಲ್ಲದಿದ್ದರೆ ಬಾಂಬ್ ಇಟ್ಟು ನಿನ್ನನ್ನು ಸಾಯಿಸಿ ನಾನು ಸಾಯ್ತೀನಿ ಎಂದು ಬೆದರಿಕೆ ಹಾಕಲು ಶುರು ಮಾಡಿದ್ದ. ಆದರೆ ರಮ್ಯಾ ಇದು ತಮಾಷೆ ಅಂದುಕೊಂಡಳು. ಆದರೆ ಆತ ಮಾತ್ರ ಸೈಕೋ ಥರ ಪ್ಲ್ಯಾನ್ ಮಾಡಿದ್ದ. ಯಾವಾಗ ರಮ್ಯಾ ಒಪ್ಪಲಿಲ್ಲವೋ ನಾಗೇಂದ್ರ ಸೀದಾ ಅಂಕೋಲಗೆ ಹೋಗಿ ಕಾಡು ಪ್ರಾಣಿಗಳನ್ನು ಎದುರಿಸಲು ಬಳಸುವ 3 ಪೆಟ್ರೋಲ್ ಬಾಂಬ್ಗಳನ್ನು ರೆಡಿ ಮಾಡಿಕೊಂಡು ಬೆಂಗಳೂರಿಗೆ ತಂದಿದ್ದಾನೆ. ಜೂನ್ 27ರ ಬೆಳಿಗ್ಗೆ ಬೆಂಗಳೂರಿನ ಸಿದ್ದಾಪುರದಲ್ಲಿ ರಮ್ಯಾಳನ್ನ ಬಲವಂತವಾಗಿ ಬೆದರಿಸಿ ಊಬರ್ ಕ್ಯಾಬ್ ಒಂದನ್ನು ಬುಕ್ ಮಾಡಿ ಆಕೆಯನ್ನು ಕೂರಿಸಿಕೊಂಡು ಊರಿನ ಕಡೆಗೆ ಮುಖ ಮಾಡಿದ್ದಾನೆ. ಇದನ್ನೆಲ್ಲ ನೋಡಿದ ರಮ್ಯಾ ಸ್ನೇಹಿತೆ ಸೀದಾ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದ್ದಾಳೆ. ಪೊಲೀಸರು ರಮ್ಯಾ ಹಾಗೂ ನಾಗೇಂದ್ರನ ಫೋನ್ ಟ್ರ್ಯಾಕ್ ಮಾಡಲು ನೋಡಿದ್ರು. ಇಬ್ಬರ ಫೋನ್ಗಳು ಸ್ವಿಚ್ ಆಫ್ ಆಗಿದ್ವು. ಕೊನೆಗೆ ಪೊಲೀಸರ ಸಮಯ ಪ್ರಜ್ಞೆ ಬಳಸಿ ಆ ಊಬರ್ ಕಾರಿನ ನಂಬರ್ ಮೂಲಕ ಡ್ರೈವರ್ ಅನ್ನು ಸಂಪರ್ಕಿಸಿದ್ದಾರೆ. ಪೊಲೀಸರು ನಿರಂತರವಾಗಿ ಕ್ಯಾಬ್ ಡ್ರೈವರ್ಗೆ ಕರೆ ಮಾಡಿ, ನಿಮ್ಮ ಕಾರಿನಲ್ಲಿ ಇರೋದು ಕಿಡ್ನಾಪ್ ಆಗಿರೋ ಹುಡುಗಿ, ತಕ್ಷಣ ಕಾರು ನಿಲ್ಲಿಸಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಯಾವಾಗ ಕ್ಯಾಬ್ ಡ್ರೈವರಿಗೆ ಪದೇ ಪದೇ ಫೋನ್ ಬರಲು ಶುರುವಾಯಿತೋ ನಾಗೇಂದ್ರನಿಗೆ ಅನುಮಾನ ಬಂದಿದೆ, ವಿಷಯ ಕೈ ಮೀರುತ್ತಿದೆ ಎಂದು ಗೊತ್ತಾಗುತ್ತಿದ್ದಂತೆ ಕಾರಿನಲ್ಲೇ ರಮ್ಯಾಳಿಗೆ ಚಾಕುವಿನಿಂದ ಇರಿಯಲು ಶುರು ಮಾಡಿದ್ದಾನೆ. ಗಾಬರಿಯಾದ ಕ್ಯಾಬ್ ಡ್ರೈವರ್ ತಕ್ಷಣ ತುಮಕೂರಿನ ಶಿರಾ ಬಳಿ ಜೋಗಿಹಳ್ಳಿಯ ಹತ್ತಿರ ಕಾರನ್ನು ಸೈಡಿಗೆ ನಿಲ್ಲಿಸಿದ್ದಾರೆ. ಅಲ್ಲದೆ ಧೈರ್ಯ ಮಾಡಿ ಹಿಂದೆ ತಿರುಗಿ ನಾಗೇಂದ್ರನ ಕೈಯಲ್ಲಿದ್ದ ಚಾಕುವನ್ನು ಕಸಿದುಕೊಂಡಿದ್ದಾರೆ. ಚಾಕು ಕೈ ತಪ್ಪುತ್ತಿದ್ದಂತೆ ನಾಗೇಂದ್ರ ತನ್ನ ಬ್ಯಾಗ್ನಲ್ಲಿದ್ದ ಪೆಟ್ರೋಲ್ ಬಾಂಬ್ ತೆಗೆದು ಬೆಂಕಿ ಹಚ್ಚಲು ಪ್ರಯತ್ನಿಸಿದ್ದಾನೆ. ಇದನ್ನು ಕಂಡ ಡ್ರೈವರ್ ತಕ್ಷಣ ಆ ಬಾಂಬ್ ಕಿತ್ತು ಹೊರಗೆ ಎಸೆದಿದ್ದಾರೆ. ಆತ ಸುಳ್ಳು ಹೇಳಿಲ್ಲ, ನಿಜವಾಗಿಯೂ ಬಾಂಬ್ ತಂದಿದ್ದಾನೆ ಎಂದು ಅರಿತ ರಮ್ಯಾ, ಹಣ ಬಾಂಬಿದೆ, ಓಡಿ ಹೋಗಿ ಎಂದು ಕಿರುಚುತ್ತಾಳೆ. ಕಾರಿನಿಂದ ಇಳಿದು ಹೈವೇಯಲ್ಲಿ ಓಡುತ್ತಿದ್ದಾಳೆ. ಅಷ್ಟರಲ್ಲಿ ನಾಗೇಂದ್ರ 2ನೇ ಬಾಂಬ್ಗೆ ಬೆಂಕಿ ಹಚ್ಚಿದ್ದಾನೆ. ಪರಿಸ್ಥಿತಿ ಅರಿತ ಡ್ರೈವರ್ ಕೂಡ ತನ್ನ ಜೀವ ಉಳಿಸಿಕೊಳ್ಳಲು ಕಾರಿನ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೊರಗೆ ಓಡಿ ಬಂದಿದ್ದಾರೆ. ಕ್ಷಣಾರ್ಧದಲ್ಲಿ ಕಾರಿನೊಳಗೆ ಬಾಂಬ್ ಸ್ಫೋಟಗೊಂಡು ನಾಗೇಂದ್ರ ಕಾರಿನೊಳಗೆ ಸಜೀವ ದಹನವಾಗಿದ್ದಾನೆ. ಸ್ನೇಹಿತರೆ, ಈ ಘಟನೆಯಲ್ಲಿ ಆ ಕ್ಯಾಬ್ ಡ್ರೈವರ್ ತೋರಿದ ಧೈರ್ಯ ಮತ್ತು ಸಮಯ ಪ್ರಜ್ಞೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದು ವೇಳೆ ಆತ ಭಯಬಿದ್ದು ಸುಮ್ಮನೆ ಕೂತಿದ್ದರೆ ಇಂದು 3 ಜೀವ ಬಲಿಯಾಗುತ್ತಿದ್ದವು. ತಪ್ಪೇ ಮಾಡದ ಆ ಬಡ ಡ್ರೈವರ್ ಇವತ್ತು ತನ್ನ ಹೊಟ್ಟೆಪಾಡಿಗೆ ಆಧಾರವಾಗಿದ್ದ ಕಾರನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇತ್ತ ನಾಗೇಂದ್ರನ ಹುಚ್ಚಾಟಕ್ಕೆ ಅಂಕೋಲದಲ್ಲಿರೋ ಆತನ ವಯಸ್ಸಾದ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಪ್ರೀತಿ ವಿರಹ ಬ್ರೇಕಪ್ ಏನೇ ಇರಲಿ,
ಆದರೆ ಇನ್ನೊಬ್ಬರ ಪ್ರಾಣ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ. ಸೈಕೋ ಪ್ರೇಮಿಯ ಈ ಭೀಕರ ಅಂತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.